ಬಾಗೇಪಲ್ಲಿ ತಾಲೂಕಿನ ಆಚಿಪಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನವೀಕರಣ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಸುಮಾರು 5 ವರ್ಷಗಳಿಂದ ಸತತವಾಗಿ ಬಾಗೇಪಲ್ಲಿ ತಾಲೂಕಿನಾದ್ಯಂತ ರೈಟ್ ಟು ಲಿವ್ ಸಂಸ್ಥೆ ಸಹಕಾರದಿಂದ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳ ನಿರ್ಮಾಣ, ಸ್ಮಾರ್ಟ್ ಕ್ಲಾಸ್, ಟ್ಯಾಬ್, ಶುದ್ಧ ಕುಡಿಯುವ ನೀರಿನ ಘಟಕಗಳ ನಿರ್ಮಾಣ, ಸಮವಸ್ತ್ರ, ಕಟ್ಟಡ ನಿರ್ಮಾಣ, ನವೀಕರಣ ಸೇರಿದಂತೆ ಅನೇಕ ಶೈಕ್ಷಣಿಕ ಸೇವೆಗಳು ಮಾಡಲಾಗುತ್ತಿದೆ ಎಂದರು. ಆದಿತಿ ಕನ್ಸಲ್ಟೆಂಟ್ ಸಹಕಾರದಿಂದ ಗಡಿಭಾಗದ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕಾಗಿ ಸೇವೆ ಮಾಡುವ ಅವಕಾಶ ದೊರೆತಿರುವುದು ಅದೃಷ್ಟ ಎಂದು ಭಾವಿಸುತ್ತೇವೆ. ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳ ಮತ್ತಷ್ಟು ಅಭಿವೃದ್ಧಿಗಾಗಿ ನಾವು ಕೈ ಜೋಡಿಸುತ್ತೇವೆ ಎಂದ್ರ. ಮತ್ತು ನನ್ನ ಪರ್ಸನಲ್ ಥ್ಯಾಂಕ್ಸ್ ಆದಿತಿ ಕನ್ಸಲ್ಟಿ ಅವರು. ಲಾಸ್ಟ್ ಟೈಮ್ ಇದೇ ಆದಿತಿ ಕನ್ಸಲ್ಟಿ ಅವರು ನಮಗೆ ತುಂಬಾ ಚಿಕ್ಕದಾಗಿ ಒಂದು ಅವರ CSR ಅಮೌಂಟ್ ಅನ್ನು ಕೊಟ್ಟಿದ್ರು. ಆದರೆ ಈ ಸರಿ ತುಂಬಾ ದೊಡ್ಡದಾಗಿ ಅವರ ಮೊತ್ತವನ್ನು ಕೊಟ್ಟು ಇಡೀ ಶಾಲೆಯನ್ನೇ ಮಾದರಿ ಶಾಲೆಯನ್ನಾಗಿ ಮಾಡಿ, ಪ್ರತಿಯೊಂದು ಟಾಯ್ಲೆಟ್ಸ್ ಆಗಿರ್ಬೋದು, ಮೇಲೆ ಚುರುಕಿ ಆಗಿರ್ಬೋದು, ಗ್ರಿಲ್ಸ್ ಮಕ್ಕಳೇ ಬೀಳಬಾರ್ದು ಅಂತೇಳಿ ಗ್ರಿಲ್ಸ್, ಮತ್ತೆ ಯಾರು ಔಟ್ಸೈಡ್ಸ್ ಇನ್ಸೈಡ್ ಬರಬಾರ್ದು ಸ್ಕೂಲು ಮುಗಿದ ಮೇಲೆ ಅಂತೇಳಿ ಡೋರ್ಗಳನ್ನ ಮಾಡಿಸಿರ್ಬೋದಾಗಿರ್ಬೋದು. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಬ್ಯಾಗ್ಸ್ ಕೊಡುವುದು. ಆ ಬ್ಯಾಗ್ಸ್ ಕ್ವಾಲಿಟಿ ಹೆಂಗಿದೆ ಅಂದ್ರೆ ಸುಮಾರು 3-4 ವರ್ಷಗಳ ಬಾಳಿಕೆಗೆ ಬರುತ್ತೆ. ಈ ಒಂದು ಎಲ್ಲಾ ರೀತಿಯ ಸಹಕಾರವನ್ನ ನಮ್ಮ ಸಂಸ್ಥೆಗೆ ಮಾಡಲು ಅವಕಾಶ ಮಾಡಿಕೊಟ್ಟಂತ ಅದಿತಿ ಕನ್ಸಲ್ಟಿಂಗ್, ಒನ್ ಮೋರ್ ಟೈಮ್ ಐ ವಿಲ್ ಸೇ ಥ್ಯಾಂಕ್ಸ್ ಟು ಅದಿತಿ ಕನ್ಸಲ್ಟಿಂಗ್. ಇನ್ನು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ತನುಜಾ, ಸಮನ್ವಯ ಅಧಿಕಾರಿ ವೆಂಕಟರಮಣ, ನೋಡಲ್ ಅಧಿಕಾರಿ ಆಂಜನೇಯ ರೆಡ್ಡಿ, ಅದಿತಿ ಸಂಸ್ಥೆ ಉಪಾಧ್ಯಕ್ಷ ಸಜಿಜಾನ್, ವರಪ್ರಸಾದ್, ಪ್ರಶಾಂತ್ ಇನ್ನೂ ಹಲವರು ಹಾಜರಿದ್ದರು. ಸುಬ್ಬು, CTV ನ್ಯೂಸ್, ಬಾಗೇಪಲ್ಲಿ.